ಮೂಡಿಗೆರೆ ಸ್ವತಚಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ನೂತನವಾಗಿ ಪರಿಷ್ಕೃತ ಬಾಡಿಗೆ ದರಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು. ಪರಿಷ್ಕೃತ ಬಾಡಿಗೆ ದರಪಟ್ಟಿಯನ್ನು ಬಿಡುಗಡೆ ಮಾಡಿ ಮಾತನಾಡಿದ ಮೂಡಿಗೆರೆ ತಾಲೂಕು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಗೌರವ ಅಧ್ಯಕ್ಷ ಎಂಎಚ್ ಅಮರನಾಥ್ ಅವರು, ಕಳೆದ ಹಲವಾರು ದಿನಗಳಿಂದ ಆಟೋ ರಿಕ್ಷಾ ಬಿಡಿಭಾಗಗಳ ದರ, ಪೆಟ್ರೋಲ್ ಡೀಸೆಲ್ ಬೆಲೆ ಸೇರಿದಂತೆ ಎಲ್ಲಾ ಅಗತ್ಯ ವಸ್ತುಗಳ ದರ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಸೀಮಿತ ಆದಾಯದಲ್ಲಿ ಜೀವನ ನಡೆಸುವುದು ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಡಿಗೆ ಪರಿಷ್ಕರಣೆ ಅನಿವಾರ್ಯವಾಗಿದ್ದು, ಎಲ್ಲಾ ಆಟೋ ಚಾಲಕರು ನೂತನ ದರಪಟ್ಟಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಹೇಳಿದರು. ಇದೇ ವೇಳೆ ಚಾಲಕರು ಪರಸ್ಪರ ಪೈಪೋಟಿಗೆ ಇಳಿಯದೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು, ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ನಿಗದಿತ ಬಾಡಿಗೆಯನ್ನೇ ಪಡೆದುಕೊಳ್ಳುವ ಮೂಲಕ ಸಂಘದ ಗೌರವವನ್ನು ಉಳಿಸಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ನಾಗೇಶ್, ಕಾರ್ಯದರ್ಶಿ ನಾಗರಾಜ್, ಸ್ವತಚಲಿ ಆಟೋ ಸಂಘದ ಅಧ್ಯಕ್ಷ ಗಣೇಶ್, ಕಾರ್ಯದರ್ಶಿ ರುದ್ರೇಶ್, ಮಾಜಿ ಅಧ್ಯಕ್ಷರಾದ ಗಣೇಶ್, ಮಹಮ್ಮದ್ ಹನೀಫ್ ಹಾಗೂ ನೂರಾರು ಆಟೋ ಚಾಲಕರು ಉಪಸ್ಥಿತರಿದ್ದರು. ಸ್ನೇಹಿತರು ಬಂದರೆ ಆದರೆ ಬಾಡಿಗೆ ವಿಚಾರದಲ್ಲಿ ಕಾಂಪ್ರಮೈಸ್ ಆದರೆ ಒಬ್ಬರು ಕಾಂಪ್ರಮೈಸ್ ಆದರೆ ಈ ಎಲ್ಲ ಚಾಲಕರಿಗೂ ತೊಂದರೆ ಆಗುತ್ತೆ. ಅದರಿಂದ ಬಾಡಿಗೆ ವಿಚಾರದಲ್ಲಿ ಕಾಂಪ್ರಮೈಸ್ ಅಂದರೆ ಇವತ್ತೇನು ಸಂಘದಿಂದ ಒಂದು ನಿರ್ಣಯ ತಗೊಂಡ್ಬಿಟ್ಟು ನಾವು ಕಳೆದ ವಾರ ಮೀಟಿಂಗ್ ಮಾಡಿ ಇಷ್ಟು ಬಾಡಿಗೆನ ಮಾಡಲೇಬೇಕು ಅಂತ ಫಿಕ್ಸ್ ಮಾಡಿದ್ವು. ಆ ಬಾಡಿಗೆ ದರನ ಎಲ್ಲರೂ ಪಾಲಿಸ್ಕೊಂಡು ಎಲ್ಲರೂ ನಾವು ಬದುಕಿ ಉಳಿದವರಿಗೂ ಬದುಕಕ್ಕೆ ಬಿಡೋಣ ಅಂತಕ್ಕಂಥ ಸಂದೇಶದ ಅರ್ಥ ನಾವೆಲ್ಲರೂ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದೇ ರೀತಿ ಬಾಡಿಗೆ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹಾರೈಸ್ತಾ ನನ್ನ ಮಾತು ಕೊಡ್ತೀನಿ ಎಲ್ಲರಿಗೂ.